ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ ಅವರು ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಸಿಗಂದೂರು ಸೇತುವೆಗೆ ಇನ್ನು 100 ವರ್ಷಗಳ ಕಾಲ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೊಂದು ಸೇತುವೆ ಆಗುತ್ತೆ ಅಂತೇಳಿ. ಆ ಬಾರ್ಜ್ ಹೋಗುವಂತಹ ಸೇತುವೆಗೆ 500 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ತಂದು ಇನ್ನೊಂದು 6 ತಿಂಗಳಲ್ಲಿ ಆ ಸೇತುವೆ ಅಧಿಕೃತವಾಗಿ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ಕ್ರಾಂತಿ ಅನ್ನುವಂಥ ಮಾತನ್ನು ಮತ್ತೆ ಮುಂದುವರಿಸಿ ಹೇಳಿದರು. ಕೊಲ್ಲೂರು ದೇವಸ್ಥಾನದ ಕೊಟಚಾದ್ರಿಯಲ್ಲಿ ರೋಪ್ವೇಯನ್ನು ಕಲ್ಪಿಸಿಕೊಳ್ಳಿಕ್ಕೆ 50 ವರ್ಷ ಬೇಕು. ಅದೊಂದು ಆಗ್ತದೆ ಅಲ್ಲ, ಊಹೆ ಮಾಡಲಿಕ್ಕೆ ಕನಸು ಕಾಣಲಿಕ್ಕೆ 50 ವರ್ಷ ಬೇಕು. ಅದನ್ನು ಇವತ್ತು ಅವರು ಪ್ರಾರಂಭ ಮಾಡಿ ಆ ಯೋಜನೆಗೆ ಬೇಕಾದ ಮಂಜೂರಿಯನ್ನು ಪಡಿತಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಆಗಿರುವಂಥ ಒಬ್ಬ ಲೋಕಸಭಾ ಸದಸ್ಯ ಯಾರು ಕೇಳಿದ್ರೆ ನಾನು ಹೇಳಿದ್ದಲ್ಲ, ಆ ಇಬ್ಬರು ಪತ್ರಕರ್ತರು ಏಕಗಂಟದಲ್ಲಿ ಹೇಳಿದ್ರು, ಶಿವಮೊಗ್ಗ ಕ್ಷೇತ್ರದ ಸಂಸದ ರಾಘವೇಂದ್ರ ಒಬ್ಬ ಮಾದರಿ ಅಭಿವೃದ್ಧಿ ಅಧಿಕಾರ ಅಂತೇಳಿ. ಇದೆಲ್ಲ ಒಬ್ಬ ಕಾರ್ಯಕರ್ತರಾಗಿ ನಮಗೆ ಹೆಮ್ಮೆ ಪಡುವಂತ ವಿಚಾರಗಳು ಅಂತ ನನಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಘವೇಂದ್ರ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭಶಂಸನೆ ಮಾಡ್ತಾ ಇಲ್ಲಿರುವಂಥ ಅನೇಕ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಸಕ್ತಿಯಿಂದ ಕೆಲಸ ಮಾಡ್ತಿರೋದು ನನಗೆ ಅತ್ಯಂತ ಸಂತೋಷ ಆಗಿದೆ.